ರಾಜು ಹೊಟ್ಟೆ ತಾಳ ಹಾಕ್ತಾ ಇದೆ. ಅಯ್ಯಯ್ಯ, ಈ ರಾಜು ಕಿಚನ್ಗೆ ಹೋದ ಅಂದ್ರೆ ನನಗೆ ಡಬಲ್ ತುದಾಂಡಲ್ಲ, ನಂಗೆ ಟೆನ್ಷನ್. ವಾರದಲ್ಲಿ ಮಾಡೋ 2 ದಿವಸ ಅಡಿಗೆಗೆ 2 ಡಜನ್ ಪ್ಲೇಟು 2 ಡಜನ್ ಕಪ್ಪು ಹೊಡೆದಾಕ. ಸಾಂಬಾರ್ ಸ್ವಲ್ಪ ಕೂತ್ಕೋತೀರಾ? ಒಬ್ರು ಮಾಡಿದ್ರು ಅಡಿಗೆ ಸಖತ್ತಾಗಿ ಮಾಡ್ತಾರೆ. ಅದಕ್ಕೆ ಡ್ಯಾಡಿ ನಿನ್ನ ಕ್ಯಾಂಟೀನ್ ಅಲ್ಲಿ ಪರ್ಮನೆಂಟ್ ಕುಕ್ ಮಾಡ್ಕೋಬೇಕು. ನನಗೇನು ಪ್ರಾಬ್ಲಮ್ ಇಲ್ಲ. ನಾನಾ ಕೆಲ್ಸಕ್ಕೆ ಬಂದ್ರೆ ನಿನ್ ಕೆಲ್ಸ ಡಮಾರು. ಅದು ನಿನ್ಗಲ್ಲಮ್ಮ, ಇದು ಮಾಮಾಗ್ ಸ್ಪೆಷಲ್. ನೋಡ್ದ ನನ್ಕೊಂಡ್ರೆ ಸ್ಪೆಷಲ್ ಗೊತ್ತಾಗ್ತೀನಿ ನಾವು. ಇದೇನಿದ್ ಹಿಂಗಿದೆ? ಹೋದ್ವಾರ ಇದನ್ನ ತಿನ್ಬಿಟ್ಟು ಸೂಪರ್ ಅಂತ ಹೇಳ್ದೆ. ಹೇಳ್ದೆ. ಅದೇ ಇದು 1 ವಾರದ ಹಳೆ ಸ್ಟಾಕ. ಓಹೋ, ನೀ ಏನ್ ಮೈಸೂರು ಮಹಾರಾಜ ಪೆಸ್ಸ ಬೇಸ್ ಹಾಕೋದಕ್ಕೆ? ಈಟ್ ಮ್ಯಾನ್. ಡ್ಯಾಡಿ ಕೂತ್ಕೊಳ್ಳಿ, ಅಡಿಗೆ ಬಿಸಿ ಬಿಸಿ ಆಗಿದೆ. ತಲೆನು ಬಿಸಿ ಬಿಸಿ ಸುಡ್ತಾ ಇದೆ. ಏನು ಬಹಳ ಖುಷಿಯಾಗಿದೆಯಲ್ಲ? ಏನಿಲ್ಲ, ಪರೀಕ್ಷೆ ಚೆನ್ನಾಗಿ ಮಾಡಿದ್ಯಾ? ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಡ್ಯಾಡಿ, ಒಂದ್ ಪ್ರಶ್ನೆ ಬಿಟ್ಟಿಲ್ಲ. ಓಂ ನಾಮದಿಂದಲೇ ಶುರು ಮಾಡಿದ್ಯಂತೆ ಉತ್ತರ ಬರೆಯಕ್ಕೆ. ಕಾಪಿ ಹೊಡೆಯೋದು, ಲೆಕ್ಚರರ್ನ ಬ್ಲಾಕ್ ಮೇಲ್ ಮಾಡೋದು ನಾಚಿಕೆ ಆಗಲ್ಲ ನಿನ್ಗೆ? ಮಾರ್ಚ್ ನಲ್ಲಿ ಫೇಲ್ ಆದ್ರೂ ಸೆಪ್ಟೆಂಬರ್ ನಲ್ಲಾದ್ರೂ ಪಾಸ್ ಆಗ್ತೇನೆ ಅನ್ಕೊಂಡಿದ್ದೆ. ಕಾಪಿ ಹೊಡೆಯೋದನ್ನ ತೊಡಿತಿದ್ರೆ ನಾನು ಪಾಸ್ ಮಾಡ್ತಿದ್ದೆ. ರಾಜ್ ಪ್ರೀತಿಯಿಂದ ವಿಶ್ವಾಸದಿಂದ ರಾಜರತ್ನಂ ಅಂತ ಹೆಸರಿಟ್ರೆ ಅದನ್ನ ರಾಜ್ ಅಂತ ಬದಲಾಯಿಸ್ಕೊಂಡಿದ್ದಾನೆ. ಅಪ್ಪ ಅಮ್ಮ ಇಟ್ಟ ಹೆಸರು ಅಂದ್ರೆ ಅಷ್ಟು ಅಸಡ್ಡೆ ಇವನಿಗೆ. ಅವನು ಮಾತ್ರ ಚಕ್ರವರ್ತಿ ಅಂತ ಹೆಸರಿಟ್ರಿ, ನನಗ್ ಮಾತ್ರ AVM ರತ್ನಂ ರಾಜರತ್ನಂ ಅಂತ ಹೆಸರಿಟ್ರೆ ಹೇಗ್ ಸಲ ಕರೆಯೋದು? ಆ ಟೆನ್ಷನ್ ಓದ್ ತಲೆಗೆ ಹತ್ತಲ್ವ ಏನೋ. ಅದು ನಿಮ್ಮ ತಾತನಿಗಿದ್ದ ಹೆಸರು ಕಣೋ. ಡ್ಯಾಡಿ, ಅದನ್ನ ಸ್ಕೂಲ್ಗೂ ಆಶ್ರಮಕ್ಕೂ ಇಟ್ರೆ ಪುಣ್ಯ ಬರುತ್ತೆ, ನನಗಿಟ್ರೆ ಪಾಪ ಬರುತ್ತೆ. ಈ ಬುದ್ಧಿವಂತಿಕೆನ ಓದೋದ್ರಲ್ಲಿ ತೋರ್ಸಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಪ್ಪ ಓದ್ಕೊಳ್ತೇನೆ ಬಿಡಿ. ನೀನೇನ್ ಅವನ್ನ ವಹಿಸ್ಕೊಂಡ್ ಬರೋದು? ನೀನ್ ಕೊಟ್ಟ ಸಲಿಗೆಯಿಂದಲೇ ಅವ್ನು ಇಷ್ಟೆಲ್ಲ ಹಾಳಾಗ್ತಿರೋದು. ಯಾವಾಗ್ಲೂ ಹೀಗೇನೆ, ಊಟ ಮಾಡ್ಬೇಕಾದ್ರೆ ಬೈಯೋದು, ನೆಮ್ಮದಿ ಊಟ ಮಾಡಕ್ಕೂ ಬಿಡಲ್ಲ. ನಗೋ ಹೆಂಗ್ಸ್ನ ಅಳೋ ಗಂಡ್ಸ್ನ ಯಾವತ್ತು ನಂಬಾರ್ದಂತೆ. ಕಷ್ಟಪಟ್ಟು ಅಡ್ಗೆ ಮಾಡಿದೀನಿ, ತಿನ್ನಿ, ನೀವೇ ತಿನ್ನಿ. ಬಾಯ್. ಏಯ್ ರಾಜ್, ರಾಜ್ ಏನಪ್ಪ ಊಟ ಮಾಡುವಾಗ್ಲೇ ಬೈಬೇಕಾ? ಊಟ ಮಾಡ್ತಿದ್ದಾಗ ಬೈದಾಗ್ಲೇನೆ ಏನ್ ತಿಂತಿದ್ದೀನಿ, ಯಾಕೆ ತಿಂತಿದ್ದೀನಿ ಅನ್ನೋದು ಅರ್ಥ ಆಗೋದು. ತಿನ್ನೋ. ಅಬ್ಬಾ, ನೀನ್ ಕೈಯಾರ ಮಾಡಿರೋ ಈ ಮಟನ್ ಸಾರು ಸೂಪರ್ ಅಮ್ಮ. ಡ್ಯಾಡಿ, ಈ ಮಟನ್ ಸಾರ್ ಅಂದ್ರೆ ರಾಜ್ಗೂ ತುಂಬಾ ಇಷ್ಟ. ಬಿಡಮ್ಮ, ಅವನ್ಗೇನ್ ಇಷ್ಟ ಇಲ್ಲ? ಬಿಟ್ಟಿ ಸಿಕ್ಕಿದ್ರೆ ಎಲ್ಲಾನು ಇಷ್ಟಾನೆ. ಹೌದು, ನೀನೇನಮ್ಮ ಅವನ ಹಿಂದೆ ಯಾವಾಗ್ಲೂ ಸುತ್ತಾಡ್ತಾ ಇರ್ತೀಯ? ಕಾಲೇಜಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಬೇರೆ ಹುಡುಗರಿಲ್ವಾ? ಡ್ಯಾಡಿ, ನಾನು ರಾಜು ಚಿಕ್ಕನಿಂದ ಒಟ್ಟಿಗೆ ಬೆಳೆದವರು, ಅದಕ್ಕೆ ಅಷ್ಟೊಂದು ಕ್ಲೋಸ್ ಆಗಿದ್ದೀವಿ. ಇಲ್ಲಮ್ಮ, ನೀವಿಬ್ರು ಒಟ್ಟಿಗೆ ಬೆಳೆದಿಲ್ಲಮ್ಮ. ಅವನು ಮಾತ್ರ ನಿನ್ ಜೊತೆಲಿ ಬೆಳೆದ. ಅವನ್ ಸ್ಲೇಟ್ ಕಳೆದ ಹಾಕೊಂಬಂದ್ರೆ ನೀನ್ ಸ್ಲೇಟ್ ಕೊಡಿಸ್ತಾ ಇದ್ದೆ, ಪುಸ್ತಕ ಕಳೆದ ಹಾಕೊಂಬಂದ್ರೆ ನೀನ್ ಪುಸ್ತಕ ಕೊಡಿಸ್ತಾ ಇದ್ದೆ. ಫೀಸ್ ದುಡ್ಡು ಅವ್ನು ತಿಂದಾಗ ಖಾಲಿ ಮಾಡಿದಾಗ ನೀನೇ ಫೀಸ್ ಕಟ್ತಾ ಇದ್ದೆ. ಹಾಯ್ ಅಂಕಲ್. ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ತಿನ್ನೋ ಟೈಮ್ ಸರಿಯಾಗಿ ವಕ್ರಿಸ್ಕೊಂಡ್ಬಿಡ್ತಾನೆ. ಏನಪ್ಪಾ ರಾಜ್ ರತ್ನಂ? ಎಕ್ಸ್ಕ್ಯೂಸ್ ಮೀ, ಕಾಲ್ ಮೀ ರಾಜ್. ರಾಜ್? ನಾನ್ ಏನ್ ಕರೆದು ನೀನೇ ತಾನೆ? ಅದ್ ಸರಿ, ನಾವೇನು ಇಷ್ಟೊತ್ತಲ್ಲಿ ಇಲ್ಲಿಗೆ ದಯ ಮಾಡ್ಸಿರೋದು? ಅದೇನಿಲ್ಲ ಅಂಕಲ್, ಬೆಳಗ್ಗೆಯಿಂದ ಏನು ತಿಂದಿಲ್ಲಮ್ಮ, ಈ ತಿರ್ಕೊಂಡ್ ತಿನ್ನೋರ್ ಗೊತ್ತು ಏನು ಇರಲ್ಲ. ಅಂಕಲ್, ಆಕ್ಚುಲಿ ನಾನು ಬಂದಿದ್ದು ಸೆಕೆಂಡ್ ಹ್ಯಾಂಡ್ ಇಂಗ್ಲಿಷ್ ಪೇಪರ್ ಓದಿ ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ. ಅದೊಂದು ಕಮ್ಮಿ ಇತ್ತು ನೋಡು ನಿನಗೆ. ಯಾರೋ ಒಬ್ರು ಮಟನ್ ಚೆನ್ನಾಗಿ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿ ಡಾಕ್ಟರ್ ಹತ್ರ ಹೋಗಿ ಹೊಟ್ಟೆ ಕುಯಿಸ್ಕೊಂಡು ಬಂದ್ರಂತೆ. ಆದ್ರೂ ಅವ್ರ ಹೊಟ್ಟೆಲಿರೋ ಕೊಬ್ಬು. ನೀನ್ ಓದ್ತಾ ಇರೋದು ಇಂಗ್ಲಿಷ್ ಪೇಪರು. ಟ್ರಾನ್ಸ್ಲೇಷನ್ ಅಂಕಲ್. ಓಹೋ. ಅಂಕಲ್ ಅಂಕಲ್ ಸಾಕು, ಕೈ ತೊಳ್ಕೊಳ್ಳಿ. ಅದ್ ನಮಗ್ ಗೊತ್ತಿದೆ, ನಿನ್ನ ಹತ್ರ ಏನ್ ಹೇಳ್ಸ್ಕೋಬೇಕಾಗಿಲ್ಲ. ಇದನ್ನೆಲ್ಲ ತೆಗೆದು ಫ್ರಿಡ್ಜ್ ಅಲ್ಲಿ ಇಡಮ್ಮ, ಬೆಳಿಗ್ಗೆ ಇಡ್ಲಿ ಜೊತೆ ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಜಾನ್ಸ್, ಇದನ್ನೆಲ್ಲ ಡೀಪ್ ಫ್ರೀಜರ್ ಇಡು, ಕೆಟ್ಟೋಗೋದಿಲ್ಲ. ಅದನ್ನ ಎಲ್ಲಿಡ್ಬೇಕು ಅಂತ ನಮಗ್ ಗೊತ್ತು, ಫ್ರಿಡ್ಜ್ ನಮ್ದು. ಹೌದಲ್ಲ? ಓಕೆ ಅಂಕಲ್, ಬಾಯ್. ಬಾಯ್ ಜಾನು. ಬಾಯ್. ಮಟನ್ ತಿನ್ನೋರೆಲ್ಲ ಜಾಸ್ತಿ ಆಗ್ಬಿಟ್ರಂತೆ, ದೇಶದಲ್ಲಿ ಅವ್ರನ್ನೆಲ್ಲ ಕೊಲೆ ಮಾಡ್ಬೇಕು ಅಂತ ಕಳ್ರು ಸದ್ಯ ಹೋಗಿದ್ದಾನೆ. ಅಮ್ಮ, ಬೇಗ ಊಟ ಮಾಡಿ ಮಲ್ಕೋ. ಏನದು? ಅಪ್ಪ, ಅದು
ಅಪ್ಪ ಅವ್ನ್ ಮೊದ್ಲೇ ಹೊಟ್ಟೆ ಬಾಕ ಅವ್ನ್ ಹಸ್ಕೊಂಡಿರ್ತಾನ, ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ. ಅಯ್ಯೋ ಮಂಕೆ, ನೀನ್ ತಗೊಂಡು ಹೋಗಿ ಕೊಡದೆ ಹೋದ್ರೆ ಅವನೇನು ಉಪವಾಸ ಇರ್ತಾನೆ ಅನ್ಕೊಂಡಿದ್ಯೇನು? ಇಷ್ಟೊತ್ತಿಗಾಗ್ಲೇ ಯಾರ್ದಾರು ಮನೆಗ್ ನುಗ್ಗಿ ಗಡತ್ತಾಗಿ ಹೊಡಿತಾ ಇರ್ತಾನೆ. ಉಡಾಳ ಅವನು. ನಾನೇನೋ ಮನೆ ಬಿಟ್ಟು ಬಂದಿದ್ದೀನಿ, ನಿಮ್ಗಲ್ರ ಏನೋ ಬಂತು ರೋಗ? ನಾವೆಲ್ಲ ಏನು ಗೋಲ್ಡ್ ಮೆಡಲಿಸ್ಟ್ ಕಡ, ಮನೇಲಿ ಕರೆದು ಊಟ ಹಾಕಕ್ಕೆ. ಹಂದಿಗಳ ಜೊತೆ ಸೇರಿದ್ಮೇಲೆ ಹಸ್ಗಳಿಗೂ ಅದೇ ಗತಿ. ನಿಂದೇನ್ ಕೇಸು, ನಮ್ದು ಅದೇ ಕೇಸಪ್ಪ. ವೆರಿ ಗುಡ್ ವೆರಿ ಗುಡ್. ಸರಿ ತಿನ್ನು. ಏನ್ ತಿನ್ನೋದು? ನೆನ್ನೆ ನಮ್ಮಪ್ಪ ನನ್ ಕೆಳಗಾಕಿ ನನ್ ಕಾಲ್ ಕಚ್ಬಿಟ್ಟ. ಯಾಕೆ ನಿಮ್ಮ ಅಪ್ಪಂಗ್ ಹುಚ್ಚ? ಹೌದು, ನಿಮ್ಮಪ್ಪ ಕಚ್ಚಿದ್ಮೇಲೆ ನಮ್ಮಪ್ಪ ಹಾಗಾಗ್ಬಿಟ್ಟ. ಓಯ್ ಸದಾಮ್ ಹುಸೇನ್, ನೀನು ಮನೆಯಿಂದ ಗೆಟ್ಟೌಟಾ? ಇಷ್ಟೊತ್ತು ಆಸ್ಪತ್ರೆಯಲ್ಲಿ ಇದ್ದೆ ಕಣ, ಈಗ ಬಂದೆ. ಯಾಕೋ ಬೆಳಿಗ್ಗೆಯಿಂದ ತಡ್ಕೊಳಕ್ ಆಗ್ದಿರೋ ಬಿಕ್ಲಿಕ್ಕೆ ಕಣ? ಯಾಕೆ ಹೊಡ್ದು? ಶಾಕ್ ಕೊಟ್ರೆ ಬಿಕ್ಕಳಿಗೆ ನಿಂತೋಗುತ್ತೆ ಕಣ. ಬಿಕ್ಕಳಿಗೆ ನನ್ಗಲ್ಲ ಕಣ, ನಮ್ಮ ಅಪ್ಪನಿಗೆ. ಇದನ್ನ ಹೊಡೆಯಕ್ ಮುಂಚೆನೆ ಹೇಳ್ಬೇಕಾಗಿಟ್ಕಣು. ಇದೇ ಪೋಸ್ಟ್ ನಲ್ಲಿ ಹೋಗಿ ನಿಮ್ಮ ಅಪ್ಪನ್ಗೆ ಹೊಡಿ, ಬಿಕ್ಕಲ್ಕೆ ನಿಂತೋಗುತ್ತೆ. ಕರೆಕ್ಟ್. ರಾಜ್, ಇವ್ರ ಸವಾಸದಿಂದಲೇ ನೀನ್ ಹಾಳಾಗ್ತಿರೋದು. ಏನು ನಮ್ ಸಮಸ್ಯೆಯಿಂದ ಇವ್ರು ಹಾಳಾಗ್ತಿದ್ದಾನ? ಬಾಯಿಗೆ ಬೆಳ್ಳಿಟ್ರೆ ಕಚಕಚ ಅಂತ ಕಚ್ಬಿಡ್ತಾನೆ. ಇಷ್ಟ ದಿನ ಯಾರಿಗೂ ಕೇರ್ ಮಾಡ್ದೆ ಹಸಿದ್ರು ಹುಲ್ ತಿನ್ಬಾರ್ದು ಅಂತ ಅನ್ಕೊಂಡಿದ್ವಿ. ಇವ್ನ್ ಸಾವಾಸ ಮಾಡಿ ಕಾಯ್ಕೊಂಡ್ ತಿನ್ನಂಗಾಯ್ತು ನಮ್ ಬಾಳು ಅಲ್ವನ್ರ? ಹೌದೌದು.